ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ರಾಯರ ಪೂಜೆಯನ್ನು ಮಾಡುವಾಗ ನಾವು ಒಂದಷ್ಟು ವಿಚಾರಗಳ ಕಡೆ ಗಮನ ಕೊಟ್ಟರೆ, ಏನು ನಾವು ರಾಯರ ಕೃಪೆಯಿಂದ ಇವತ್ತು ಜೀವನದಲ್ಲಿ ಒಳ್ಳೆಯದನ್ನು ಕಾಣ್ತಾ ಇದ್ದೀವಿ, ಅದಕ್ಕಿಂತ ಹೆಚ್ಚಿನ ಒಳ್ಳೆಯದನ್ನು ನಾವು ಮನೆಯಲ್ಲಿ ಅಥವಾ ನಮ್ಮ ಬಾಳಿನಲ್ಲಿ ಕಾಣಬಹುದು ಅನ್ನುವಂತಹದ್ದು. ನೋಡಿ, ಒಂದಷ್ಟು ವರ್ಷಗಳ ಹಿಂದೆ ನಾವು ನೋಡಿದ್ರೆ ರಾಯರ ಪೂಜೆಯನ್ನು ಎಲ್ಲ ಜಾತಿಗಳಲ್ಲಿ ಎಲ್ಲ ವರ್ಗಗಳಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅದೆಲ್ಲರಿಗೂ ಕೂಡ ಗೊತ್ತಿದೆ. ಒಂದಷ್ಟು ಜಾತಿ ಒಂದಷ್ಟು ವರ್ಗಗಳಲ್ಲಿ ರಾಯರ ಪೂಜೆ ಅನ್ನುವಂತಹದ್ದು ಮೀಸಲಾಗಿತ್ತು. ಆದರೆ ಇವತ್ತು ಯಾವ ಜಾತಿ, ಮತ, ವರ್ಗ, ಪಂಥ ಅನ್ನುವಂತಹದ್ದನ್ನು ನೋಡಿದರೆ ಎಲ್ಲ ಜಾತಿ ವರ್ಗಗಳಿಂದ ಕೂಡ ರಾಯರನ್ನು ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ರಾಯರು ಎಲ್ಲ ಜಾತಿ ವರ್ಗಗಳನ್ನು ಮೀರಿ ಕಲಿಯುಗದಲ್ಲಿ ಜನರ ಭವಣೆಗಳನ್ನು ಕಳೆಯೋದಕ್ಕೋಸ್ಕರನೇ ಎಲ್ಲರ ಮನೆಗಳಲ್ಲೂ ಕೂಡ ಇದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವರಿಗೆಲ್ಲ ಇನ್ನೂ ಗೊಂದಲ. ಅಂದರೆ ಯಾರ ಮನೆಯಲ್ಲಿ ನಾನ್ ವೆಜ್ಗಳನ್ನು ಮಾಡ್ತಾರೆ ಅಂತಹವರಲ್ಲಿ ಇನ್ನೂ ಒಂದಷ್ಟು ಜನರಲ್ಲಿ ಭಯ. ನಾವು ರಾಯರ ಪೂಜೆಯನ್ನು ಮಾಡಬಹುದಾ, ಮಾಡಬಾರ್ದಾ, ರಾಯರ ಫೋಟೋ ಇಟ್ಕೊಂಡು ಮನೆಯಲ್ಲಿ ನಾನ್ ವೆಜ್ ಮಾಡೋದ್ರಿಂದ ಏನಾದರೂ ತೊಂದರೆ ಆಗುತ್ತಾ, ಅಥವಾ ಕೆಲವೊಂದು ವರ್ಗಗಳಿಗೆ ನಮ್ಮ ಮನೆಯಲ್ಲಿ ನಾವು ರಾಯರ ಪೂಜೆಯನ್ನು ಮಾಡುವಂತಹದ್ದು ಸರಿನೋ ತಪ್ಪೋ ಅನ್ನುವಂಥದ್ದು. ನೋಡಿ, ನಾನ್ ವೆಜ್ಜನ್ನು ತಿನ್ನುವಂತಹವರು ರಾಯರ ಪೂಜೆಯನ್ನು ಮಾಡಬಾರ್ದು ಅಂಥೇಳಿ ಎಲ್ಲೂ ಕೂಡ ಹೇಳಿಲ್ಲ. ಆದರೆ ನೀವು ಮನೆಯಲ್ಲಿ ನಾನ್ ವೆಜ್ ಮಾಡಿದ ದಿವಸ ಮತ್ತು ಮಾರನೇ ದಿವಸ ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡ್ಕೊಂಬಿಡಿ. ಅದರಿಂದ ಯಾವ ತೊಂದರೆನೂ ಕೂಡ ನಿಮ್ಮ ಮತ್ತು ರಾಯರ ನಡುವಿನ ಅನುಬಂಧಕ್ಕೆ ಅಡ್ಡಿ ಆಗೋದಿಲ್ಲ. ನಾನ್ ವೆಜ್ ನೀವೇನು ಮಾಡ್ತಿರಲ್ಲ, ಆವತ್ತಿನ ದಿವಸ ನೀವೇನು ಮಾಡಬೇಕು, ಮಾಡಿದ ದಿವಸ ರಾತ್ರಿನೇ ಕ್ಲೀನಾಗಿ ಆ ಸ್ಟವ್ವು ಮತ್ತು ಅಡುಗೆ ಮನೆ ಕಟ್ಟೆ ಏನಿರುತ್ತಲ್ವ ಅದನ್ನು ಸ್ವಚ್ಛಗೊಳಿಸಿನೇ ಮಲ್ಕೋಬೇಕು. ಅಂದರೆ ನೀವು ಯಾವತ್ತು ನಾನ್ ವೆಜ್ ಮಾಡ್ತೀರಾ, ಕ್ಲೀನಾಗಿ ಆ ಸ್ಟವ್ವಲ್ಲಿರುವಂತಹದ್ದು, ಇದು ನಾವು ಪಾತ್ರೆ ಕೂರಿಸ್ತೀವಲ್ವ ಸ್ಟ್ಯಾಂಡು, ಅದರಿಂದನೂ ಹಿಡಿದು ಪೂರ್ತಿಯಾಗಿ ಸ್ಟವ್ವೆಲ್ಲ ನೀಟಾಗಿ ಒರೆಸ್ಕೊಂಡು ಆ ಸ್ಟ್ಯಾಂಡ್ಗಳನ್ನೆಲ್ಲ ತೊಳ್ಕೊಂಡು ಆ ಸ್ಲ್ಯಾಬ್ ಪೂರ್ತಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಇದಾದಮೇಲೆ ಆವತ್ತಿನ ದಿವಸ ಏನು ನಾನ್ ವೆಜ್ಜನ್ನು ತಿಂತಿರಲ್ಲ ಆ ಪಾತ್ರೆಗಳನ್ನ ಯಾವುದೇ ಕಾರಣಕ್ಕೂ ತೊಳಿದಲೇ ಮಲ್ಕೋಬೇಡಿ. ಇದು ರಾಯರ ಫೋಟೋ ಇದ್ದರೂ ಅಷ್ಟೇ, ಇಲ್ಲದೇ ಇದ್ದರೂ ಅಷ್ಟೇ. ನಾನ್ ವೆಜ್ ಅನ್ನುವಂತಹದ್ದು ಮನೆಯಲ್ಲಿ ರಾಹು ಇದ್ದ ಹಾಗೆ. ನೀವು ಅಡುಗೆ ಮಾಡಿ ಊಟ ಮಾಡಿರುವಂತಹ ಪಾತ್ರೆಗಳನ್ನು ಸಿಂಕಲ್ಲಿ ಇಡೀ ರಾತ್ರಿ ಬಿಡುವಂತಹದ್ದು, ಮತ್ತು ನೀವು ಏನು ಅಡುಗೆ ಮಾಡ್ತಿರಲ್ವ ಆವತ್ತಿನ ದಿವಸ ರಾತ್ರಿ ಸ್ಟವ್ವೆಲ್ಲ ತೊಳಿದಲೇ ನೀವು ಬಿಟ್ರಿ ಅಂತಂದರೆ ನಿಮಗೆ ಮನೆಯಲ್ಲಿ ಕೈ ಬಾಯಿ ಹತ್ತೋದಿಲ್ಲ. ಅಂದರೆ ಮನೆಯಲ್ಲಿ ದುಡ್ದಿದ್ದು ಕೈಯಲ್ಲಿ ನಿಲ್ಲೋಲ್ಲ, ದುಡ್ಡು ಬಂದಿದ್ದು ಎಲ್ಲೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಂತೆಲ್ಲ ನಮಗೆ ಭಾವನೆಗಳು ಬರುತ್ತಲ್ಲ. ಅದಕ್ಕೆಲ್ಲ ಕಾರಣ ಈ ಸಣ್ಣ ಸಣ್ಣ ಅಂಶಗಳು. ಇನ್ನು ಇದು ಒಂದು, ಅಂದರೆ ನೀವು ಮಾಡಿದ ದಿವಸ ಹೇಗೆ ಮನೆ ಮತ್ತು ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು ಅನ್ನುವಂತಹದ್ದು. ನೆಕ್ಸ್ಟು ನಾನ್ ವೆಜ್ ಮಾಡಿದಂತಹ ನೆಕ್ಸ್ಟ್ ದಿವಸ ನೀವೇನು ಮಾಡಬೇಕು, ಮನೆಯೆಲ್ಲ ತಪ್ಪದೆ ಸ್ವಲ್ಪ ಗಂಜು ಅಂದರೆ ಹಸುವಿನ ಗೋಮೂತ್ರವನ್ನು ಹಾಕಿ ನೆಲ ಒರೆಸ್ಕೊಂಡು ನಂತರನೇ ನೀವು ದೀಪ ಹಚ್ಚಬೇಕು. ಅಂದರೆ ಇವತ್ತು ನಾನ್ ವೆಜ್ ಮಾಡ್ಕೊಂಡಿರ್ತೀರ, ನೆಕ್ಸ್ಟ್ ಡೇ ನೀವು ಪೂಜೆ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಮನೆಯೆಲ್ಲ ಕ್ಲೀನಾಗಿ ನೆಲ ಒರೆಸ್ದಲೇ ಪೂಜೆ ಮಾಡಬೇಡಿ. ಅದು ರಾಯರ ಫೋಟೋ ಇದ್ದರೂ ಅಷ್ಟೇ, ರಾಯರ ಫೋಟೋ ಇಲ್ಲದಿದ್ದರೂ ಅಷ್ಟೇ. ದೇವಾನುದೇವತೆಗಳು ಮನೆಯ ಒಳಗಡೆ ಬರಬೇಕು ಅಂತಂದರೆ ಆ ರೀತಿಯೆಲ್ಲ ಅಂಟು ಮುಂಟು ಇರಬಾರ್ದು. ನಾನ್ ವೆಜ್ಜನ್ನು ಮಾಡಿರ್ತೀವಿ, ನೀಟಾಗಿ ಗಂಜು ಹಾಕ್ಕೊಂಡು ನೆಲವನ್ನು ಒರೆಸಿ ಆಮೇಲೆ ನೀವು ದೀಪ ಹಚ್ಚಬೇಕು.
ಹಿಂದಿನ ದಿವಸ ನಾನ್ ವೆಜ್ ತಿಂದಿದ್ರೆ, ಅಂದರೆ ಈಗೇನೋ ನೀವು ಗುರುವಾರ ರಾಯರ ಪೂಜೆ ಮಾಡಬೇಕು, ಬುಧವಾರ ಆದಷ್ಟು ತಿನ್ನಬೇಡಿ. ರಾಯರ ಪೂಜೆನ ಯಾರೆಲ್ಲ ವಿಶೇಷವಾಗಿ ಮಾಡ್ತೀರಾ ನಾನು ಹೇಳೋವಂತಹದ್ದು, ಆದಷ್ಟು ಹಿಂದಿನ ದಿವಸ ಬೇಡ. ಏಕೆಂದರೆ ಹಿಂದಿನ ದಿವಸ ತಿಂದಿದ್ದು ಅದು ಹೊಟ್ಟೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನಾನ್ ವೆಜ್ ಡೈಜೆಷನ್ ಆಗಲಿಕ್ಕೇ 1-2 ದಿನದ ಮೇಲೆ, ಅಂದರೆ 48 ಅವರ್ಸ್ ಮೇಲೆ ತಗೊಳುತ್ತೆ ಅಂತ ಹೇಳ್ತಾರೆ. ಆದಷ್ಟು ಗುರುವಾರ ರಾಯರ ಪೂಜೆ ಮಾಡುವಂಥವರು ಹಿಂದಿನ ದಿವಸ ಬೇಡ. ನೀವು ಅದರಿಂದ 1-2 ದಿನ 3 ದಿನ ಹಿಂದೆ ಏನಾದರೂ ತಿಂದರೆ ಏನೂ ತೊಂದರೆ ಇಲ್ಲ. ಆದಷ್ಟು ಈಗ ನಾಳೆ ಏಕಾದಶಿ ಇದೆ ಅಥವಾ ದಶಮಿ ಇದೆ ಅಂತಂದ್ರೂ ಅದರ ಹಿಂದಿನ ದಿವಸಗಳು ತಿನ್ನುವಂತಹದ್ದನ್ನು ಅವಾಯ್ಡ್ ಮಾಡಿ. ಈಗ ಕೆಲವೊಬ್ಬರು ಬುದ್ಧಿವಂತರು ಕೇಳೋದಾದರೆ, ಹಾಗಾದರೆ ಈಗ ಗುರುವಾರ ಪೂಜೆ ಮಾಡೋದು ಬುಧವಾರ ತಿನ್ನಬಾರ್ದು, ಈಗ ಬೇರೆ ದಿವಸ ಮಂಗಳವಾರ ತಿಂದಿರ್ತೀವಿ, ಬುಧವಾರ ಪೂಜೆ ಮಾಡುವಾಗ ಅದು ಹೊಟ್ಟೆಲಿರಲ್ವಾ ಅಂತಂದರೆ, ಬೇರೆ ದಿವಸ ನಾವು ರಾಯರ ಪೂಜೆ ಮಾಡೋದಕ್ಕೂ ಗುರುವಾರ ಬಹಳ ವಿಶೇಷವಾಗಿ ನಾವು ರಾಯರ ಪೂಜೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಹೀಗೆ ಬರುತ್ತೆ ಕಾಮೆಂಟ್ಸ್ಗಳು, ಇಂಥದ್ದನ್ನೆಲ್ಲ ಹುಡುಕಿ ಕೇಳೋ ಅಂಥವರು ಇರ್ತಾರೆ. ಹಾಗಾಗಿ ಮೊದಲೇ ಹೇಳಿದೆ. ಇನ್ನು ನೆಕ್ಸ್ಟು ನಾನ್ ವೆಜ್ ತಿನ್ನೋವಂತಹದ್ದು ಅಥವಾ ಬಿಡೋ ಅಂತಹದ್ದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು. ಅದಕ್ಕೂ ಮತ್ತು ರಾಯರ ಪೂಜೆಗೂ ಯಾವ ಸಂಬಂಧ ಇಲ್ಲ. ಮೊದಲೇ ಹೇಳಿದೆ, ನಾನ್ ವೆಜ್ ತಿನ್ನುವಂತಹವರು ರಾಯರ ಪೂಜೆ ಮಾಡಬಾರ್ದು ಅನ್ನುವಂತಹ ಯಾವ ನಿಯಮವೂ ಇಲ್ಲ. ಆದರೆ ನೀವು ಹೊಸದಾಗಿ ಏನಾರ ರಾಯರ ಪೂಜೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ಕೋಬೇಕು ಅನ್ನುವಂತಹ ಮನಸ್ಸಿದ್ರೆ, ಅಥವಾ ಈಗಾಗಲೇ ನೀವು ರಾಯರ ಪೂಜೆಯನ್ನು ಮಾಡ್ತಾ ಇದ್ದೀರಾ, ರಾಯರ ಭಕ್ತರಾಗಿದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ಗುರುವಾರ ತಿನ್ನಲಿಕ್ಕೆ ಹೋಗಬೇಡಿ. ಅದೆಂತಹದ್ದೇ ಸಂದರ್ಭ ಬರಬಹುದು, ಒಂದು ಹಬ್ಬನೋ ಹರಿದಿನನೋ ಫಂಕ್ಷನ್ನೋ ಏನೇ ಬಂದರೂ, ಅದೆಂತಹದ್ದೇ ಸಂದರ್ಭ ಬಂದರೂ ಗುರುವಾರ ನೀವು ತಿನ್ನಲಿಕ್ಕೆ ಹೋಗಬಾರ್ದು. ಕೆಲವೊಂದು ಸರ್ತಿ ಹೇಳ್ತೀರಾ ಹಿರಿಯರ ಹಬ್ಬ ಎಲ್ಲ ಮಾಡಬೇಕು ಗುರುವಾರನೇ ನಡೆಸಿರೋದು ಅಂಥೇಳಿ. ನೀವು ಸ್ವೀಟ್ ಮಾಡ್ಕೊಂಡು ಮನೆಯಲ್ಲಿ ಮಾಡೋದನ್ನು ತಪ್ಪಿಸ್ಬೇಡಿ ಆ ಥರ ಸಂದರ್ಭ ಬಂದಾಗ. ಆದರೆ ಸ್ವೀಟನ್ನು ಊಟ ಮಾಡ್ಕೋಬೇಕು. ಅದೇನೇ ಸಂದರ್ಭ ಬಂದರೂ ಗುರುವಾರ ಮನೆಯಲ್ಲಿ ರಾಯರ ಫೋಟೋ ಇದ್ಮೇಲೆ ನಾನ್ ವೆಜ್ ಮಾಡೋ ಅಂತಹದ್ದಾಗಲಿ ಅಥವಾ ನಾನ್ ವೆಜ್ ತಿನ್ನೋ ಅಂಥದ್ದಾಗಲಿ ದಯಮಾಡಿ ಮಾಡಬೇಡಿ. ಏಕೆಂದರೆ ನಮಗಿಷ್ಟು ಒಳ್ಳೆಯದಾಗ್ತಾ ಇರುತ್ತೋ ರಾಯರ ಪೂಜೆಯಿಂದ. ನಾವೇನಾದರೂ ರಾಯರ ಫೋಟೋ ಮನೇಲಿಟ್ಕೊಂಡು ಗುರುವಾರ ನಾನ್ ವೆಜ್ ಮಾಡೋದೇ ಆಗಲಿ ಅಥವಾ ಮನೇಲಿ ಮಾಡಬಾರ್ದು ಅಂತೇಳಿ, ಈಗ ರಾಯರ ಪೂಜೆನ ನಾವು ಮಾಡ್ಕೊತಾ ಇರ್ತೀವಿ, ರಾಯರ ಭಕ್ತರಾಗಿರ್ತೀವಿ, ಹೊರಗಡೆ ತಿನ್ನೋಂತಹದ್ದೇ ಮಾಡಿಕೊಂಡ್ರೆ ಅದು ಮುಂದೆ ಬಹಳಷ್ಟು ತೊಂದರೆಗಳನ್ನು ನಮಗೆ ತಂದು ಒಡ್ಡುತ್ತೆ. ಇದಿಷ್ಟು ನಾನ್ ವೆಜ್ ಮಾಡೋ ಅಂಥವ್ರಿಗೆ ಮತ್ತು ತಿನ್ನೋ ಅಂಥವ್ರಿಗೆ. ನಾನ್ ವೆಜ್ ತಿನ್ನುವಂಥವರು ರಾಯರ ಫೋಟೋ ಮತ್ತು ವಿಗ್ರಹವನ್ನು ಇಟ್ಕೊಳ್ಳಿಕ್ಕೆ ಯಾವ ಅಡ್ಡಿ ಇಲ್ಲ. ಆದರೆ ಆದಷ್ಟು ರಾಯರ ಬೃಂದಾವನದ ಮಾದರಿ ಜೊತೆಯಲ್ಲಿ ಪರಿಮಳ ಗ್ರಂಥವನ್ನು ಮನೆಯಲ್ಲಿ ಇಡಲಿಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟು ದೇವರ ಪೂಜೆಯ ವಿಚಾರದಲ್ಲಿ ಸೋಂಬೇರಿತನವನ್ನು ಮಾಡಬೇಡಿ ಹೆಣ್ಮಕ್ಳು. ಅಂದರೆ 1 ದಿವಸ ದೀಪ ಹಚ್ಚಿದ್ರೆ 3 ದಿವಸ ದೀಪ ಹಚ್ಚದಲ್ಲೇ ಇರುವಂತಹದ್ದು ಇದೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ರಾಯರ ಫೋಟೋ ಮನೇಲಿತ್ತು ಅಂತಂದಮೇಲೆ ಪ್ರತಿನಿತ್ಯ ನಾವು ರಾಯರಿಗೆ 2 ದೀಪವನ್ನು ಮನೆಯಲ್ಲಿ ಹಚ್ಚಲೇಬೇಕಾಗತ್ತೆ. ಮತ್ತು ಒಂದಷ್ಟು ಏನು ತಪ್ಪುಗಳಾಗ್ತಿದೆ ಅಂತಂದು ರಾಯರ ಪೂಜೆಯ ವಿಚಾರದಲ್ಲಿ ಹೇಳ್ತಾ ಹೋಗ್ತೀನಿ. ಮತ್ತು ರಾಯರ ಫೋಟೋವನ್ನು ನಾವು ಬರೀ ನೆಲದ ಮೇಲೆ ಇಡಬಾರ್ದು. ಅಂದರೆ ರಾಯರ ಫೋಟೋ ಏನು ನಾವು ದೇವ್ರ ಮನೆ ಕಟ್ಟೆ ಮೇಲೆ ಇಡ್ತೀವಿ ಅಂತ ತಿಳ್ಕೊಳ್ಳಿ. ರಾಯರ ಫೋಟೋವನ್ನು ನೀವು ಯಾವತ್ತೇ ಆಗಲಿ ಗುರುವಾರನೇ ಅಂತಲ್ಲ, ಯಾವುದೇ ಕಾರಣಕ್ಕೂ ಪ್ರತಿನಿತ್ಯವೂ ಕೂಡ ಬರೀ ಕಟ್ಟೆ ಮೇಲೆ ಇಡಬಾರ್ದು. ಒಂದು ವಸ್ತ್ರವನ್ನು ಇಲ್ಲ ಅಂತಂದರೆ ಒಂದು ಮಣೆ ಏನಾದರೂ ಇರುತ್ತಲ್ಲ ಅದನ್ನು ಹಾಕಿಬಿಟ್ಟು ಅದರ ಮೇಲೆ ರಾಯರ ಫೋಟೋವನ್ನು ಇಡಬೇಕು. ರಾಯರ ಫೋಟೋ ಮುಂದೆ ಪ್ರತಿನಿತ್ಯ 2 ಸಪ್ರೇಟ್ ದೀಪವನ್ನು ಹಚ್ಚಬೇಕು. ನಾನು ಇವೆಲ್ಲವನ್ನು ಮೊದಲೇ ಆಗಲೇ ತಿಳಿಸಿದ್ದೀನಿ. ರಾಯರ ಫೋಟೋ ಮುಂದೆ ನೀವು ಬರೀ ಗುರುವಾರ ದೀಪ ಹಚ್ಚುವಂತಹದ್ದಲ್ಲ. ರಾಯರು ನೀವು ದೇವರ ಮನೆಯಲ್ಲಿ ಏನು ದೀಪಗಳನ್ನು ಹಚ್ತಿರಲ್ಲ ಅದರಲ್ಲಿ ಪಾಲು ತಗೊಳ್ಳೋದಿಲ್ಲ. ಏಕೆ ಅಂತಂದರೆ ಅದು ದೇವರಿಗೆ ಹಚ್ಚುವಂತಹ ದೀಪ. ನಾನು ದೇವರಲ್ಲ ಅನ್ನುವಂತಹ ಪರಿಭಾವನೆ ರಾಯರಲ್ಲಿ. ರಾಯರು ಯತಿಗಳು, ಸನ್ಯಾಸಿಗಳು. ಹೀಗಾಗಿ ನಾವು ದೇವರ ಮನೆಯಲ್ಲಿ ದೇವರುಗಳಿಗೆ ಏನು ಹಚ್ತೀವಿ 2 ದೀಪ, ಅದು ಬಿಟ್ಟು ಪ್ರತಿನಿತ್ಯ ರಾಯರಿಗೆ 2 ದೀಪ ಹಚ್ಚಲೇಬೇಕು. ಆಗಲೇ ನಿಮಗೆ ಶ್ರೇಯಸ್ಸು ಒಳ್ಳೆಯದಾಗುವಂತಹದ್ದು. ಇನ್ನು ರಾಯರಿಗೆ ಊದ್ಗಡ್ಡಿ ಅಥವಾ ಕರ್ಪೂರ ಬೆಳಗಬಾರ್ದು ಅನ್ನೋಂತಹ ಯಾವ ನಿಯಮವೂ ಕೂಡ ಇಲ್ಲ. ಮಂತ್ರಾಲಯದಲ್ಲಿ ರಾಯರಿಗೆ ಊದ್ಗಡ್ಡಿಯನ್ನಾಗಲಿ ಅಥವಾ ಕರ್ಪೂರದ ಆರತಿಯನ್ನಾಗಲಿ ಬೆಳಗೋದಿಲ್ಲ. ಆದರೆ ಮನೆಯಲ್ಲಿ ರಾಯರಿಗೆ ಬೆಳಗಬಾರ್ದು ಅಂತ ಹೇಳಿ ಎಲ್ಲೂ ಕೂಡ ಹೇಳಿಲ್ಲ, ಯಾವ ಪುಸ್ತಕದಲ್ಲೂ ಕೂಡ ಬರೆದಿಲ್ಲ. ಜೊತೆಯಲ್ಲಿ ಮಂತ್ರಾಲಯದಲ್ಲಿ ಏನೆಲ್ಲ ಆಚರಣೆಗಳನ್ನ ನಡೆಸ್ತಾರೆ ಆ ಆಚರಣೆಗಳನ್ನ ನಾವು ಮನೆಯಲ್ಲಿ ನಡೆಸಲಿಕ್ಕೆ ಆಗೋದಿಲ್ಲ. ರಾಯರಿಗೆ ಮಂತ್ರಾಲಯದಲ್ಲಿ ಪೂಜೆ ಪುನಸ್ಕಾರಗಳನ್ನು
ನಡೆಸುವಂತಹ ವಿಧಿವಿಧಾನಗಳೇ ಬೇರೆ. ನಾವು ಮನೆಯಲ್ಲಿ ರಾಯರಿಗೆ ಪೂಜೆ ಸಲ್ಲಿಸಬೇಕಾಗಿರುವಂತಹ ವಿಧಿವಿಧಾನಗಳೇ ಬೇರೆ. ಹೀಗಾಗಿ ಮಂತ್ರಾಲಯಕ್ಕೆ ಹೋಲಿಕೆ ಮಾಡಿಕೊಂಡು ನಾವು ಆ ರೀತಿ ತಪ್ಪು ಕಲ್ಪನೆಯನ್ನು ಇಟ್ಕೋಬಾರ್ದು. ರಾಯರಿಗೆ ಊದ್ಗಡ್ಡಿಯನ್ನು ಮನೆಯಲ್ಲಿ ಬೆಳಗಬಹುದು, ಕರ್ಪೂರವನ್ನು ಕೂಡ ಮನೆಯಲ್ಲಿ ಬೆಳಗಬಹುದು, ತೊಂದರೆ ಇಲ್ಲ. ಹೀಗಾಗಿ ನೀವು ಪೂಜೆ ಮಾಡುವಾಗ ರಾಯರಿಗೆ ತಪ್ಪದೆ 2 ಊದ್ಗಡ್ಡಿಯನ್ನು ಬೆಳಗಿ. ಇದು ಡೌಟ್ ಕೇಳಿದ್ರಿ ಕಮೆಂಟಲ್ಲಿ, ಹಾಗಾಗಿ ಮತ್ತೆ ಕ್ಲಾರಿಫಿಕೇಷನನ್ನು ಕೊಟ್ಟೆ. ಇನ್ನು ನೆಕ್ಸ್ಟು, ರಾಯರ ಫೋಟೋ ಇಡುವಂತಹ ಜಾಗವನ್ನು ಪದೇ ಪದೇ ಬದಲಾಯಿಸಬೇಡಿ. ಇದು ಎಲ್ಲೋ ಒಂದು ಕಡೆ ರಾಯರ ಒಂದು ಪೂಜೆ ಪುನಸ್ಕಾರದ ವಿಚಾರದಲ್ಲಿ ಆಗುವಂತಹ ಒಳ್ಳೆಯದಕ್ಕೆ ನಿಮಗೆ ಅಡ್ಡಿಯನ್ನು ಉಂಟು ಮಾಡುತ್ತೆ. ಅಂದರೆ 1-2 ದಿವಸ ಒಂದು ಕಡೆ ಇಡುವಂತಹದ್ದು, ಮತ್ತು ಗುರುವಾರ ಪೂಜೆ ಮಾಡೋದಕ್ಕೆ ಅಲ್ಲಿಂದ ಎತ್ತಿ ಬೇರೆ ಕಡೆ ಇಡುವಂತಹದ್ದು, ಮತ್ತು ಗುರುವಾರ ಪೂಜೆ ಆದಮೇಲೆ ಮತ್ತು ಶುಕ್ರವಾರ ಎತ್ತಿ ಇನ್ನೊಂದು ಜಾಗದಲ್ಲಿ ಇಡುವಂತಹದ್ದು. ಈ ರೀತಿ ಮಾಡಬೇಡಿ. ರಾಯರಿಗೆ ಅಂತ ಹೇಳಿ ನಿಮ್ಮ ದೇವರ ಮನೆಯಲ್ಲಿ ಒಂದು ಒಳ್ಳೆ ಜಾಗವನ್ನು ಪರ್ಮನೆಂಟಾಗಿ ಕೊಟ್ಬಿಡಿ. ಜಾಗವನ್ನು ಪದೇ ಪದೇ ಬದಲಾಯಿಸಕ್ಕೆ ಹೋಗಬಾರ್ದು. ಅದರ ಜೊತೆಯಲ್ಲಿ ನೀವು ಈಗ ಎದುರುಗಡೆ ಅಂದರೆ ಕೂತ್ಕೊಂಡ್ರೆ ರಾಯರ ಫೋಟೋ ನಿಮ್ಮ ಎದುರುಗಡೆ ಇರಬೇಕು. ರಾಯರ ಮುಖ ನಿಮ್ಮ ಮುಖ ಎದುರು ಬದರಾಗಿರಬೇಕು. ದೇವರ ಮನೆಯ ಅಕ್ಕಪಕ್ಕ ಏನು ಗೋಡೆಗಳು ಬರುತ್ತಲ್ವ, ಆ ಗೋಡೆಗಳಿಗೆ ಒರಗಿಸಿ ರಾಯರ ಫೋಟೋ ಇಡಬಾರ್ದು. ಅಂದರೆ ನೇರವಾಗಿರಬೇಕು. ದೇವರ ಮನೆಯ ಅಕ್ಕಪಕ್ಕದ ಗೋಡೆಗಳಿಗೆ ರಾಯರ ಫೋಟೋಯನ್ನು ಒರಗಿಸಿಟ್ಟು ಪೂಜೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಜೊತೆಯಲ್ಲಿ ಇನ್ನೊಂದು ಏನು ಅಂತಂದರೆ, ಈರುಳ್ಳಿ ಬೆಳ್ಳುಳ್ಳಿ ಹಾಕದಂತಹ ಪದಾರ್ಥಗಳು ರಾಯರಿಗೆ ನೈವೇದ್ಯವನ್ನು ಮಾಡಬಾರ್ದು. ಮತ್ತು ಗುರುವಾರದ ಹೊತ್ತು ಕೆಲವರೆಲ್ಲ ಏನು ಮಾಡ್ತೀರಾ ಅಂತಂದರೆ, ರಾಯರಿಗೆ ಮೊಸರನ್ನವನ್ನು ನೈವೇದ್ಯವಾಗಿ ಇಡ್ತೀರಾ. ರಾಯರಿಗೆ ಮೊಸರು ಅನ್ನ ಅಷ್ಟು ನೈವೇದ್ಯಕ್ಕೆ ಶ್ರೇಷ್ಠ ಅಲ್ಲ. ನಿಮ್ಗೆ ಹಾಗೂ ಇಡಬೇಕು ರಾಯರಿಗೆ ಏನಾದರೂ ಅನ್ನದ ಪದಾರ್ಥ ಅಂತ ಹೇಳಿ ಅನಿಸಿದ್ರೆ ತುಂಬ ಶ್ರೇಷ್ಠವಾದಂತಹ ನೈವೇದ್ಯ. ಜೊತೆಯಲ್ಲಿ ರಾಯರು ತುಂಬ ಇಷ್ಟಪಡುವಂತಹ ಒಂದು ನೈವೇದ್ಯ ಅಂದರೆ ಬಿಸಿ ಅನ್ನ. ನಾವೇನು ಮಾಡ್ತೀವಿ, ಆ ಅನ್ನದ ಮೇಲೆ 1 ಸ್ಪೂನ್ ತುಪ್ಪ, ಏನೂ ಹಾಕೋದು ಬೇಡ, ಸಾರೇ ಇರಬಹುದು ಅಥವಾ ಬೇರೆ ಏನೂ ಹಾಕದಲೇ ವೈಟ್ ರೈಸ್ ನಾವೇನು ಮಾಡ್ತೀವಿ ಅದರ ಮೇಲೆ 1 ಸ್ಪೂನ್ ತುಪ್ಪವನ್ನು ಹಾಕಿಬಿಟ್ಟು ರಾಯರಿಗೆ ನೈವೇದ್ಯವನ್ನು ಮಾಡುವಂತಹದ್ದು ಅತ್ಯಂತ ಶ್ರೇಷ್ಠ ನೈವೇದ್ಯ. ಜೊತೆಯಲ್ಲಿ ರಾಯರು ಅತ್ಯಂತ ಪ್ರೀತಿಯಿಂದ ಕೂಡ ಸ್ವೀಕಾರ ಮಾಡ್ತಾರೆ. ಮೊಸರನ್ನವನ್ನು ರಾಯರಿಗೆ ಜಾಸ್ತಿ ನೈವೇದ್ಯವಾಗಿ ತೋರಿಸ್ಬೇಡಿ. ಜೊತೆಯಲ್ಲಿ ಇನ್ನು ನೆಕ್ಸ್ಟು, ನೀವು ಗುರುವಾರದೊತ್ತು ರಾಯರ ಪೂಜೆ ಮಾಡೋದಕ್ಕಿಂತ ಮೊದಲು ಕಾಫಿ ಟೀಯನ್ನು ಕುಡಿಲಿಕ್ಕೆ ಹೋಗಬೇಡಿ. ಅವತ್ತೊಂದು ದಿವಸ, ಬೇರೆ ಎಲ್ಲ ದಿವಸ ನೀವು ಕಾಫಿ ಟೀ ಕುಡಿದು ಪೂಜೆಯನ್ನು ಮಾಡಿದ್ರೆ ತೊಂದರೆ ಇಲ್ಲ. ಗುರುವಾರದ ಹೊತ್ತು ಮಾತ್ರ, ಅದಕ್ಕೂ ಕೂಡ ಅಂದರೆ ನೀವೇನಾದರೂ ಕಾಫಿ ಟೀ ಅಥವಾ ಏನೂ ಕುಡಿದಲೇ ಮಡಿಯಿಂದ ನೀವೇನು ಪೂಜೆ ಮಾಡ್ತಿರಲ್ಲ ಅದಕ್ಕೂ ಕೂಡ ಫಲಗಳಿರುತ್ತೆ. ಅವತ್ತಿನ ದಿವಸ ಎಂಜಲನ್ನು ಏನು ಅಂದರೆ ಕಾಫಿ ಟೀ ಕುಡಿಯೋದ್ರಿಂದ ಹಿಡಿದು ಯಾವುದನ್ನು ಮುಟ್ಕೊಳ್ದಲೆ ಕುಡಿದಲೆ ರಾಯರ ಪೂಜೆಯನ್ನು ಮಾಡಿ ಮುಗಿಸ್ಕೊಳ್ಳಿ. ಅದು ಬಹಳ ಒಳ್ಳೆಯದಾಗತ್ತೆ ನಿಮಗೆ. ಜೊತೆಯಲ್ಲಿ ನೆಕ್ಸ್ಟು, ಈಗೇನು ನೀವು ದೇವ್ರ ಮನೆ ಒರೆಸ್ಕೊಳ್ಳೋದಕ್ಕೆ ಅಂಥೇಳಿ ಒಂದಷ್ಟು ಬಟ್ಟೆಗಳನ್ನ ಇಟ್ಕೊಂಡಿರ್ತೀರಲ್ವ, ಅದನ್ನು ಬಹಳ ನೀಟಾಗಿ ಇಟ್ಕೋಬೇಕು. ಬಹಳ ಗಲೀಜಾಗಿರುವಂತಹ ಬಟ್ಟೆಗಳಲ್ಲಿ ದೇವರ ಮನೆಯನ್ನು ಒರೆಸ್ಲಿಕ್ಕೆ ಹೋಗಬೇಡಿ. ತುಂಬಾ ಅದನ್ನು ಒಗೆದು ಅದನ್ನೇ ಕೂಡ ಬಳಸಬಾರ್ದು. ಅಂದರೆ ಗಲೀಜಾಗ್ತಿರುತ್ತೆ, ನೀವು ಮತ್ತು ಅದನ್ನು ಸಾರಿಸೋ ಬಟ್ಟೆ ಥರ ನೆನೆಸೋದು, ಒಗೆದಾಕೋದು, ಮತ್ತು ಅದನ್ನೇ ಬಳಸುವಂತಹದ್ದು ತುಂಬ ಈ ರೀತಿ ಮಾಡಬಾರ್ದು. ಒಂದಷ್ಟು ದಿವಸಗಳ ಕಾಲ ಅದನ್ನು ಬಳಸ್ಬಿಟ್ಟು ಎಸೆದ್ಬಿಡಿ. ಏಕೆಂತಂದರೆ ನಾವು ದೇವ್ರ ಮನೆನ ತುಂಬ ಕ್ಲೀನಾಗಿ ಇಟ್ಕೋಬೇಕು. ಈಗ ದೇವ್ರ ಮನೆ ಯಾಕೆ ಒರೆಸ್ತೀವಿ? ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ದೇವಾನುದೇವತೆಗಳು ದೇವ್ರ ಮನೆಯಲ್ಲಿ ಇರ್ತಾರೆ, ಬರ್ತಾರೆ ಅಂತಂದು. ಹಾಗಾಗಿ ಆ ಒರೆಸೋ ಬಟ್ಟೆನೇ ಗಲೀಜಾಗಿದ್ದರೆ ನೆಲ ಹೆಂಗೆ ಕ್ಲೀನಾಗಿ ಮಡಿಯಾಗತ್ತಲ್ವ. ತುಂಬ ಅದನ್ನು ಸಾರಿಸೋ ಬಟ್ಟೆ ಥರ ಒಗೆದೆಲ್ಲ ಬಳಸಬೇಡಿ. ಆಗಾಗ್ಗೆ ಅದನ್ನು ಚೇಂಜ್ ಮಾಡ್ತೀರಿ. ನೆಕ್ಸ್ಟು, ದೇವರ ಮನೆಯಲ್ಲಿ ದೀಪಗಳನ್ನು ಹಚ್ಚಿ, ಈಗ ನೆಕ್ಸ್ಟ್ ಡೇ ಏನು ಎಣ್ಣೆ ಉಳಿದಿರುತ್ತಲ್ವ ಅದೇ ಎಣ್ಣೆಗೆ ಬತ್ತಿ ಹಾಕಿ ಮತ್ತೆ ದೀಪಗಳನ್ನು ಹಚ್ಚಬಾರ್ದು. ಮನೆಗೆ ದಾರಿದ್ರ್ಯ ತರುತ್ತೆ. ಹಾಗೇನಾದರೂ ಎಣ್ಣೆ ಉಳಿದಿದ್ರೆ ಅದನ್ನು ಚೆಲ್ಬಿಡಿ. ಹಳೆ ಎಣ್ಣೆಗೆ ಮಾರನೇ ದಿವಸ ಮತ್ತೆ ಬತ್ತಿ ಹಾಕಿ ಹಚ್ಚಬೇಡಿ. ನೆಕ್ಸ್ಟ್ ತಪ್ಪು ಏನು ಮಾಡುವಂತಹದ್ದು ರಾಯರ ಪೂಜೆ ವಿಚಾರದಲ್ಲಿ, ಪಂಚಾರತಿ ಅಂದರೆ 5 ತುಪ್ಪದ ಬತ್ತಿಗಳನ್ನು ನಾವೇನು ರಾಯರಿಗೆ ಬೆಳಗ್ತೀವಲ್ವ ಪಂಚಾರತಿ, ಆ ಪಂಚಾರತಿ ಬೆಳಗುವಾಗ ಒಂದೊಂದು ಬತ್ತಿಯನ್ನು ಮಾತ್ರ ಹಾಕಬೇಕು. 2 ಬತ್ತಿಯನ್ನು ಸೇರಿಸಿ ಹಾಕಿ ಹಚ್ಚಬೇಡಿ. ಅಂದರೆ ಒಂದೊಂದು ಬತ್ತಿಯನ್ನು ಸಪ್ರೇಟಾಗಿಡಿ. ಒಂದು ಹಚ್ಚೋ ಕಡೆ ನೀವು 2 ಜೊತೆ ಮಾಡಿದ್ರೆ 10 ಬತ್ತಿ ಆಗುತ್ತೆ, ಹಂಗಾಗಬಾರ್ದು. ನೆಕ್ಸ್ಟು,
ಉದ್ದ ಬತ್ತಿಗಳಲ್ಲಿ ಪಂಚಾರತಿ ಮಾಡಬೇಡಿ. ಪಂಚಾರತಿ ಯಾವತ್ತೂ ಹೂಬತ್ತಿಗಳಲ್ಲೇ ಮಾಡಬೇಕು. ಇದೆಲ್ಲ ಸಣ್ಣ ಸಣ್ಣ ವಿಚಾರಗಳಾದರೂ ರಾಯರ ಪೂಜೆಯಲ್ಲಿ ಪ್ರತಿಯೊಂದು ವಿಚಾರದ ಕಡೆ ಕೂಡ ನಾವು ಗಮನ ಕೊಡಬೇಕಾಗತ್ತೆ. ಪ್ರತಿನಿತ್ಯ ನಾವು ದೀಪ ಹಚ್ಚುವಂತಹದ್ದು, ಭಗವಂತನ ಸೇವೆ ಮಾಡುವಂತಹ ಅಭ್ಯಾಸಗಳನ್ನ ಮನೆಯಲ್ಲಿ ಮಾಡ್ಕೊಳ್ಳಿ. ದಿನ ಕಳೆದ ಹಾಗೆ ಕಷ್ಟಗಳು ನಶಿಸಿ ನಿಮಗೆ ಬದುಕಿನಲ್ಲಿ ನೆಮ್ಮದಿ ಅನ್ನುವಂತಹದ್ದನ್ನು ರಾಯರು ಕೊಡ್ತಾರೆ. ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಎಲ್ರಿಗೂ ನಮಸ್ಕಾರ.